ಹಂಪಿ ಕಲ್ಲಿನಲ್ಲಿ ಕೆತ್ತಿದ ಸಾಮ್ರಾಜ್ಯ. ಹಂಪಿ ಕಲ್ಲಿನೊಳಗೆ ಜೀವ ತುಂಬಿದ ಕನಸು. ಹಂಪಿ ವಿಜಯನಗರದ ವಿಜಯಗಾಥೆ ಅನಸು. ತುಂಗಭದ್ರ ತೀರದಲ್ಲಿ ಉದಿಸಿದ ಸೂರ್ಯನದು. ಅದು ಕೇವಲ ಊರಲ್ಲ, ಅದು ಇತಿಹಾಸದ ನಾಡು. ತುಂಗಭದ್ರೆಯ ತೀರದಲ್ಲಿ ಕಲ್ಲುಗಳು ಮಾತಾಡುವ ನೆಲದಲ್ಲಿ ಪಂಪಾದೇವಿಯ ಕೃಪೆಯಿಂದ ಪವಿತ್ರವಾದ ಭೂಮಿ ಹುಟ್ಟಿತ್ತು. ರಾಮಾಯಣದ ಕಿಷ್ಕಿಂಧೆಯ ನೆನಪು, ಅಂಜನಾದ್ರಿ ಬೆಟ್ಟದ ಹನುಮಂತನ ಸುಪುತ್ರತ್ವ. ವಿರೂಪಾಕ್ಷನ ಆಶೀರ್ವಾದದಲ್ಲಿ ಹಂಪಿಯ ಆತ್ಮ ಹುಟ್ಟಿತ್ತು. ಸಣ್ಣ ಹಳ್ಳಿಯಿಂದ ಸಾಮ್ರಾಜ್ಯದ ಕನಸಿಗೆ ಭೂಮಿ ತಯಾರಾಗುತ್ತಿತ್ತು. ಕ್ರಿಸ್ತಶಕ 1336ರಲ್ಲಿ ಇಬ್ಬರು ಸಹೋದರರು ಹರಿಹರ ಮತ್ತು ಬುಕ್ಕ ಧರ್ಮದ ಜ್ಯೋತಿ ಹಚ್ಚಿದರು, ವಿಜಯನಗರ ಸಾಮ್ರಾಜ್ಯ ಕಟ್ಟಿದರು. ದಕ್ಷಿಣ ಭಾರತದ ಗರ್ವವಾಗಿ, ಹಿಂದೂ ಸಂಸ್ಕೃತಿಯ ರಕ್ಷಕರಾಗಿ, ಶೌರ್ಯ, ಶಕ್ತಿ, ಶಿಸ್ತುಗಳೊಂದಿಗೆ ಹೊಸ ಯುಗ ಆರಂಭವಾಯಿತು. ಮಾರುಕಟ್ಟೆಗಳಲ್ಲಿ ಮುತ್ತು ಮಣಿಗಳು, ಕುದುರೆಗಳ ಸದ್ದು, ದೇವಾಲಯಗಳ ಗಂಟೆ ನಾದ, ಸಂಪತ್ತಿನ ಹೊಳಪು ಎಲ್ಲೆಡೆ. ಹಂಪಿ ಆಗಿತ್ತು ಭಾರತದ ರತ್ನನಗರಿ. ಹಂಪಿ ಕಲ್ಲಿನೊಳಗೆ ಜೀವ ತುಂಬಿದ ಕನಸು. ಹಂಪಿ ವಿಜಯನಗರದ ವಿಜಯಗಾಥೆ ಅನಸು. ಸಿಂಹಾಸನ ರೂಢರಾದರು ಶ್ರೀಕೃಷ್ಣದೇವರಾಯರು. ಯುದ್ಧದಲ್ಲಿ ಸಿಂಹ, ಸಾಹಿತ್ಯದಲ್ಲಿ ಕವಿ, ತೆಲುಗು ಕನ್ನಡ ಸಂಸ್ಕೃತಿಗೆ ಪೋಷಕ. ಅಷ್ಟದಿಗ್ಗಜರ ಅಂಗಳದ ಕಿರೀಟ ರಾಜ್ಯದ ಗಡಿ ವಿಸ್ತರಿಸಿ ಕೀರ್ತಿ ಆಕಾಶ ಮುಟ್ಟಿತು. ವಿಠ್ಠಲ ದೇವಾಲಯದ ರಥ, ಸಂಗೀತ ಸ್ತಂಭಗಳ ಅದ್ಭುತ. ಹಜರ ರಾಮ ಮಂದಿರದ ಕತೆಗಳು, ಕಲ್ಲಿನೊಳಗಿನ ಕಲೆಗಳ ಅದ್ಭುತ. ಹಂಪಿಯಾಗಿತ್ತು ಸಂಪತ್ತು ಮತ್ತು ಸಂಸ್ಕೃತಿಯ ಶಿಖರ. ವಿರೂಪಾಕ್ಷ ದೇವಾಲಯದ ಗೋಪುರ, ವಿಠ್ಠಲ ಮಂದಿರದ ರಥ, ಲೋಟಸ್ ಮಹಲ್ನ ಸೌಂದರ್ಯ, ಎಲಿಫೆಂಟ್ ಸ್ಟೇಬಲ್ಸ್ನ ವೈಭವ. ಕಲ್ಲುಗಳಲ್ಲೂ ಸಂಗೀತ, ಶಿಲ್ಪಗಳಲ್ಲಿ ಜೀವ. ಪ್ರತಿ ಮಂಟಪವೂ ಒಂದು ಕತೆ, ಪ್ರತಿ ಕಲ್ಲೂ ಒಂದು ಸಾಕ್ಷಿ. ವಿದೇಶಿ ಪ್ರವಾಸಿಗರು ಹಂಪಿ ಶ್ರೀಮಂತಿಕೆಯನ್ನು ನೋಡಿ ಇದು ಜಗತ್ತಿನ ಮಹಾನಗರ ಎಂದು ಬರೆದರು. ಹಂಪಿ ತುಂಗಭದ್ರೆಯ ಅಲೆಗಳಲ್ಲಿ, ಹಂಪಿ ವಿಜಯದ ನಾದಗಳಲ್ಲಿ. ಆದರೆ ಕಾಲ ಬದಲಾಯಿತು. 1565ರಲ್ಲಿ ತಾಳಿಕೋಟೆಯ ಯುದ್ಧ, ಶತ್ರುಗಳ ಕೂಟ, ವಿಜಯನಗರದ ಮೇಲೆ ದಾಳಿ. ಒಂದು ದಿನದಲ್ಲಿ ಸಾಮ್ರಾಜ್ಯ ಕುಸಿತವಾಯಿತು. ಅರಮನೆಗಳು ಸುಟ್ಟವು, ಬಜಾರ್ಗಳು ನಿಶ್ಶಬ್ದವಾದವು. ಆದರೆ ಕಲ್ಲುಗಳು ಮೌನವಾಗಿ ಉಳಿದವು ಇತಿಹಾಸವನ್ನು ಕಾಪಾಡಲು. ಇಂದು ಅವಶೇಷಗಳ ನಡುವೆ ನಾವು ನಡೆಯುತ್ತೇವೆ, ಆದರೆ ಪ್ರತಿಯೊಂದು ಕಲ್ಲು ಹಳೆಯ ಹಂಪಿಯ ಮಹಿಮೆಯನ್ನು ಗುನುಗುತ್ತದೆ. ಯುನೆಸ್ಕೋದ ವಿಶ್ವ ಪಾರಂಪರ್ಯ ತಾಣವಾಗಿ ಹಂಪಿ ಮತ್ತೆ ಜಗತ್ತಿನ ಗಮನ ಸೆಳೆದಿದೆ. ಪ್ರವಾಸಿಗರ ಹೆಜ್ಜೆ ಗುರುತುಗಳಲ್ಲಿ ಹಂಪಿಯ ವೈಭವದ ಪ್ರತಿಧ್ವನಿ ಈಗಲೂ ಇದೆ. ಸೂರ್ಯಾಸ್ತದ ಹೊಳೆಯಲ್ಲಿ ಕಲ್ಲುಗಳು ಬಂಗಾರದಂತೆ ಹೊಳೆಯುತ್ತದೆ. ತುಂಗಭದ್ರೆಯ ಗಾಳಿ ಇನ್ನೂ ವಿಜಯದ ಕತೆ ಹೇಳುತ್ತದೆ. ಹಂಪಿ ನಾಶವಾದರೂ ಅಜರಾಮರ, ಹಂಪಿ ಕುಸಿದರೂ ಅಜೇಯ. ಕಲ್ಲಿನಲ್ಲಿ ಕೆತ್ತಿದ ಸಾಮ್ರಾಜ್ಯ, ಮನಸ್ಸಿನಲ್ಲಿ ಉಳಿದ ಮಹಾರಾಜ್ಯ. ತುಂಗಭದ್ರ ತೀರದ ಮಹಾಗಾಥೆ, ವಿಜಯನಗರದ ವಿಜಯ ಕತೆ. ಹಂಪಿ ಎಂದಿಗೂ ಬದುಕುತ್ತದೆ ನಮ್ಮ ಹೃದಯಗಳಲ್ಲಿ ಮತ್ತೆ ನಮ್ಮ ಹೆಮ್ಮೆಗಳಲ್ಲಿ. ಆದರೂ ಕತೆ ಇಲ್ಲಿ ಮುಗಿಯುವುದಿಲ್ಲ. ಹಂಪಿಯ ಕಲ್ಲುಗಳಲ್ಲಿ ಇನ್ನೂ 1000 ಕತೆಗಳು ಮಲಗಿವೆ. ಬೆಳಗಿನ ಮೊದಲ ಕಿರಣ ಬಿದ್ದಾಗ, ಮಾತಂಗ ಬೆಟ್ಟದ ಮೇಲಿಂದ ಸೂರ್ಯನು ತಲೆ ಎತ್ತಿದಾಗ ಹಂಪಿಯ ಕಲ್ಲುಗಳು ಬಂಗಾರದಂತೆ ಹೊಳೆಯುತ್ತದೆ. ತುಂಗಭದ್ರೆಯ ತೀರದಲ್ಲಿ ಸಾಧುಗಳ ಧ್ಯಾನ, ದೇವಾಲಯಗಳ ಗಂಟೆ ನಾದ ಆಕಾಶಕ್ಕೆ ತಲುಪುತ್ತದೆ. ವಿರೂಪಾಕ್ಷ ದೇವಾಲಯದಲ್ಲಿ ಇನ್ನೂ ಆರಾಧನೆ ನಡೆಯುತ್ತದೆ. ಶತಮಾನಗಳ ಕಾಲ ಕಳೆದರೂ ಭಕ್ತಿಯ ಜ್ಯೋತಿ ನಂದಿಲ್ಲ. ಕಲ್ಲಿನ ರಥದ ಬಳಿ ನಿಂತರೆ ಕಾಲವೇ ನಿಂತಂತಾಗುತ್ತದೆ. ಸಂಗೀತ ಸ್ತಂಭಗಳ ನಾದದಲ್ಲಿ ಹಳೆಯ ಸಾಮ್ರಾಜ್ಯದ ಉಸಿರು ಕೇಳುತ್ತದೆ. ಒಮ್ಮೆ ಈ ಬೀದಿಗಳಲ್ಲಿ ರಾಜರ ರಥಗಳು ಓಡಿದವು, ಸೈನಿಕರ ಪಾದಗಳ ಸದ್ದು ಕೇಳಿದವು, ಯುದ್ಧದ ಘೋಷಣೆಗಳು ಮೊಳಗಿದವು. ಇಂದು ಅದೇ ಬೀದಿಗಳಲ್ಲಿ ಪ್ರವಾಸಿಗರ ಹೆಜ್ಜೆಗಳು.
ಇತಿಹಾಸದ ಕಥೆಗಳನ್ನು ಹುಡುಕುತ್ತದೆ. ವಿದೇಶಗಳಿಂದ ಬಂದ ಜನರು ಈ ಅವಶೇಷಗಳನ್ನು ನೋಡಿ ಇದು ಕೇವಲ ನಗರವಲ್ಲ, ಇದು ಒಂದು ಮಹಾಕಾವ್ಯ ಎಂದು ಹೇಳುತ್ತಾರೆ. ಹಂಪಿಯ ಪ್ರತಿಯೊಂದು ಕಲ್ಲು ಒಂದು ಶಿಲ್ಪಿಯ ಕನಸು, ಒಂದು ರಾಜನ ಕನಸು, ಒಂದು ಜನಾಂಗದ ಗರ್ವ. ಕಲ್ಲಿನ ಮೇಲೆ ಕೆತ್ತಿದ ಕೈಗಳು ಇಂದು ಕಾಣದಿದ್ದರೂ ಅವರ ಕಲೆ ಇನ್ನೂ ಜೀವಂತವಾಗಿದೆ. ಗಾಳಿಯಲ್ಲಿ ಹರಡುವುದು ವಿಜಯನಗರದ ಮಹಿಮೆ, ನದಿಯ ಅಲೆಗಳಲ್ಲಿ ಹರಿಯುವುದು ಹಳೆಯ ಕಾಲದ ನೆನಪು. ಹಂಪಿ ನಮಗೆ ಹೇಳುತ್ತದೆ, ಸಾಮ್ರಾಜ್ಯಗಳು ಹುಟ್ಟುತ್ತವೆ, ಸಾಮ್ರಾಜ್ಯಗಳು ಕುಸಿಯುತ್ತವೆ, ಆದರೆ ಸಂಸ್ಕೃತಿ ಎಂದಿಗೂ ಸಾಯದು. ಇತಿಹಾಸವನ್ನು ಮರೆಯಬೇಡ, ಪಾರಂಪರ್ಯವನ್ನು ಕಾಪಾಡು. ಹಳೆಯ ಮಹಿಮೆಯನ್ನು ನೆನೆದು ಹೊಸ ಭವಿಷ್ಯವನ್ನು ಕಟ್ಟೋಣ. ಇದು ಹಂಪಿಯ ಅವಶೇಷಗಳು ಕೇವಲ ಕಲ್ಲುಗಳಲ್ಲ, ಅವು ನಮ್ಮ ಗುರುಗಳು. ಅವು ಹೇಳುವ ಪಾಠ ಸಾಮ್ರಾಜ್ಯಗಳಿಗಿಂತ ದೊಡ್ಡದು, ಸಂಪತ್ತಿಗಿಂತ ಅಮೂಲ್ಯ. ಅದು ನಮ್ಮ ಗುರುತು, ನಮ್ಮ ಪರಂಪರೆ, ನಮ್ಮ ಹೆಮ್ಮೆ. ಸೂರ್ಯಾಸ್ತದ ಸಮಯದಲ್ಲಿ ತುಂಗಭದ್ರೆಯ ತೀರದಲ್ಲಿ ನಿಂತರೆ ಗಾಳಿ ನಿಧಾನವಾಗಿ ಹೇಳುತ್ತದೆ, ಇಲ್ಲಿ ಒಮ್ಮೆ ವಿಜಯನಗರ ಎಂಬ ಮಹಾ ಸಾಮ್ರಾಜ್ಯ ಆಕಾಶ ಮುಟ್ಟಿತ್ತು ಎಂದು. ಹಂಪಿ ಕಾಲವನ್ನು ಮೀರಿದ ಕತೆ, ಕಲ್ಲಿನಲ್ಲಿ ಕೆತ್ತಿದ ಕಾವ್ಯ, ಭಾರತದ ಗರ್ವದ ಅಧ್ಯಾಯ. ಹಂಪಿ ಇತಿಹಾಸದ ಉಸಿರು, ಸಂಸ್ಕೃತಿಯ ದೀಪ, ಶಾಶ್ವತವಾಗಿ ಹೊಳೆಯುವ ನೆನಪು. ತುಂಗಭದ್ರೆ ಅಲೆಗಳಲ್ಲಿ ಇನ್ನೂ ಕೇಳಿಸುತ್ತದೆ ವಿಜಯದ ನಾದ. ಹಂಪಿ ನಾಶವಾದರೂ ಅಮರ, ಕುಸಿದರೂ ಮಹಾನ್ ಕಲ್ಲಿನಲ್ಲಿ ಕೆತ್ತಿದ ಅಮರ ಸಾಮ್ರಾಜ್ಯ, ವಿಜಯನಗರದ ವಿಜಯಗಾಥೆ ಯುಗಯುಗಾಂತರಗಳಿಗೂ ಪ್ರತಿಧ್ವನಿಸುತ್ತಲೇ ಇರುತ್ತದೆ. ಹಂಪಿ ಬದುಕುತ್ತದೆ ಇತಿಹಾಸದಲ್ಲಿ, ಸಂಸ್ಕೃತಿಯಲ್ಲಿ, ನಮ್ಮ ಹೃದಯದಲ್ಲಿ.